ಈಗ ನನಗೆ ಮಾಹಿತಿ ಇರಲಿಲ್ಲ, ನನಗೆ ಗೊತ್ತಿಲ್ಲ ಅದು. ಈಗ ಮಾಹಿತಿ ಕೇಸ್ ಕೊಡೋರು ಯಾರು? ಕೇಸ್ ಕೊಟ್ಮೇಲೆ ರಿಜಿಸ್ಟರ್ ಮಾಡ್ಕೊಳ್ತಕ್ಕಂಥದ್ದು ಅದು ಪ್ರೊಸೀಜರ್. ಸೊ ಪ್ರೊಸೀಜರ್ ಪ್ರಕಾರ ಆಗಿರುತ್ತೆ ಅಂತ ನನ್ನ ನಂಬಿಕೆ. ಅದ್ರ ಜೊತೆಗೆ ಕಾನೂನಿದೆ, ಸಚಿವರಿದ್ದಾರೆ, ಏನು ಕ್ರಮ ತಗೋಬೇಕು ಕಾನೂನಾತ್ಮಕ ಕ್ರಮ ತಗೊಳ್ತಾರೆ. ಅದು ಹೇಳನಲ್ಲ, ಈಗ ಹೆಸರು ಕೊಟ್ಟಿರ್ತಕ್ಕಂಥವ್ರು ಯಾರು, ಹೆಸರು ಸುಮ್ಮನೆ ಸೇರಿಸಿದಾರಲ್ಲ ಅಂತ ಹೇಳಿ ನೀವು ಬೇಕಿದ್ರೆ ಹೋಮ್ ಮಿನಿಸ್ಟರ್ ಸಾಹೇಬ್ರಿಗೆ ಕೇಳಿದ್ರೆ ಕರೆಕ್ಟಾಗಿ ಹೇಳ್ತಾರೆ. ನನಗೆ ಅದ್ರ ಬಗ್ಗೆ ಮಾಹಿತಿ ಇರಲ್ಲ. ಶ್ರೀರಾಮುಲು ಅವರು ಹೇಳ್ತಾರೆ ರಾಜ್ಯದಲ್ಲಿ ಸುರ್ಜೇವಾಲ ಅವರ ಸರ್ಕಾರ ಅಂದ್ರೆ ಅವರು ಸಿಎಂ ಅಥವಾ ಸಿಎಂ ಸಿದ್ದರಾಮಯ್ಯ ಯಾರು ಸಿಎಂ ಗೊತ್ತಿಲ್ಲ, ಉಸ್ತುವಾರಿಯಾಗಿ ಎಲ್ಲ ಶಾಸಕರು ಸಚಿವರು ಸಭೆ ಮಾಡ್ತಾರೆ. ಏನು ಅಲ್ಲ, ಈಗ ಸುರ್ಜೇವಾಲವ್ರು ಬಂದು ಮೀಟಿಂಗ್ ಮಾಡಬಾರ್ದು ಅಂತೀನಿದೆಯಾ? ಸುರ್ಜೇವಾಲವ್ರು ಬಂದಿರತಕ್ಕಂಥದ್ದು ಪಾರ್ಟಿನಲ್ಲಿ ಒಂದು ಡಿಸಿಪ್ಲಿನ್ ಬರಬೇಕು, ಆಮೇಲೆ ಎಲ್ಲ ಶಾಸಕರ ಜೊತೆ ಸಚಿವರ ಜೊತೆ ಮಾತನಾಡಬೇಕೆಂಬ ಉದ್ದೇಶದಿಂದ ಬಂದಿದ್ದಾರೆ. ಸೊ ಅವ್ರು ಬಂದ ತಕ್ಷಣ ಯಾರು ಚೀಫ್ ಮಿನಿಸ್ಟರ್ ಅಂತ ಗುರ್ತಾಗ್ತಾ ಇಲ್ಲ ಅಂತಂದ್ರೆ ನನಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ನನಗೇನು ಜಾಸ್ತಿ ಉತ್ತರ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೇನೆ. ನಿಮಗೇನು ಮಾಹಿತಿ ಇದ್ರೆ ನನಗೆ ಆ ಮಾಹಿತಿ ಇಲ್ಲ. ನೋಡ್ರಿ, ನಾವು ಅಂಥ ಭಾಷೆ ನಾನು ಇವತ್ತುವರೆಗೆ ಬಳಸಿಲ್ಲ. ಅವ್ರಿಗೆ ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಲಿ. ಏನು ಚುಕ್ತ ಮತ್ತೆ ಇನ್ನೇನು ಹೇಳ್ಬೇಕ್ರಿ? ಮತ್ತೆ ಸಾಫ್ಟ್ ಕಾರ್ನರ್ ಮೊದಲಿಂದ ಹಿಂಗೆ ಐತೆ. ಯಾರಿಗಾನ ಬೈದಿರೋದು ನೋಡಿರಿ ನೀವು? ಯಾರಿಗಾನ ಬೈದಿರೋದು ನೋಡ್ರಿ? ಎಕ್ಸ್ಪೋಸ್ ಯಾರಿಗೆ ಗುರುತ್ರಿ? ಮಾಡಿದ್ರೆ ಒಳ್ಳೇದಲ್ಲ. ಅದಕ್ಕೆ ಅಲ್ಲಿ ಬರ್ರಿ ಮಾತಾಡ್ತೀನಿ ಅಂತ ಹೇಳ್ತಿರೋದು ಈ ಭಾಷಣ. ಶಿಶುವೇತನ ಅಲ್ಲ, ಅವ್ರ ವಾದ ಕರೆಕ್ಟ್ ಇದೆ, ಎಲ್ಲ ಕರೆಕ್ಟ್ ಇಲ್ಲ. ಒಂದು ವಾದ ಏನು ಕರೆಕ್ಟ್ ಇದೆ ಅಂತಂದರೆ, ನಾವು ಫೀಸ್ ಕಮ್ಮಿ ಮಾಡಿರ್ತಕ್ಕಂಥ ಸರಿ ಇದೆ. ಏನಾಯ್ತು ಅಂದರೆ, ಈ ಫೀಸ್ ಸ್ಟಾರ್ಟ್ ಮಾಡಿದವನೇ ನಾನು, ಮೊದಲು ಕೊಡ್ತಾ ಇರಲಿಲ್ಲ. ಕನ್ಸ್ಟ್ರಕ್ಷನ್ ಬೋರ್ಡ್ಲಿಂದ ಪ್ರಾರಂಭ ಮಾಡಿದವು ನಾನು. ಮೊದಲನೇ ಬಾರಿ ಏನು ಸಚಿವನಿದ್ದೆ ಅವಾಗ ಪ್ರಾರಂಭ ಮಾಡಿದ್ವಿ. ಅವಾಗ ಏನು ಮಾಡಿದ್ವಿ ಅಂದರೆ, ಒಂದು ಮಾನದಂಡ ಇತ್ತು. ಪ್ರೈಮರಿಲಿಂದ ಹೈಯರ್ ಎಜುಕೇಷನ್ ಇದ್ದರೆ ಇಷ್ಟು, ಸೆಕೆಂಡ್ರಿ ಇದ್ದರೆ ಇಷ್ಟು, ಡಿಗ್ರಿ ಓದ್ತಿದ್ರೆ ಇಷ್ಟು, PG ಓದ್ತಿದ್ರೆ ಇಷ್ಟು ಅಂಥೇಳಿ ಒಂದು ಮಾನದಂಡದ ಮೇಲೆ ಕೊಡ್ತಾಯಿದ್ವಿ. ಸಬ್ಸಿಕ್ವೆಂಟ್ ಸರ್ಕಾರ, ನಮ್ಮ ಏನು BJP ಸರ್ಕಾರ ಇತ್ತು, ಆಗಿನ ಕಾಲದಲ್ಲಿ ಬೋರ್ಡು ಹಾಗೂ ಸಚಿವರು ಏನು ತೀರ್ಮಾನ ಮಾಡಿದ್ರಂದ್ರೆ 5,000 15,000 ಮಾಡಿದ್ರು, 15,000 45,000 ಮಾಡಿದ್ರು, 45,000 1.5 ಲಕ್ಷ ಮಾಡಿದ್ರು. ಯಾವುದು ಮಾನದಂಡಗಳಿಲ್ಲ, ಜಾಸ್ತಿ ದುಡ್ಡು ಕೊಟ್ಟರು. ಅವಾಗೇನಿತ್ತು, ಕೇವಲ 2.5 ಲಕ್ಷ ಅರ್ಜಿ ಇತ್ತು ಅವರಿಗೆ. ಈಗ ನಮಗೆ ಬಂದಿರತಕ್ಕಂಥ 13 ಲಕ್ಷ ಅರ್ಜಿ. 13 ಲಕ್ಷ ಅರ್ಜಿಗೆ ನಾವು ಆ ರೀತಿ ರೊಕ್ಕ ಕೊಟ್ಟರೆ ನಮಗೆ ಸುಮಾರು 1,800 ಕೋಟಿ ಬೇಕಾಗತ್ತೆ. ನಮ್ಮ ಆದಾಯ ಇರ್ತಕ್ಕಂಥದ್ದೇ 800ರಿಂದ 1,000 ಕೋಟಿ. ಇದು ಭಾಳಷ್ಟು ಸಲ ಹೇಳಿದ್ದೀನಿ. ಮಾತಾಡಕ್ಕೆ ಬಿಡಿ ಸರ್, ಮಾತಾಡಿದ್ಮೇಲೆ ನೀವು ಅರ್ಥ ಮಾಡಿ. ಇದಕ್ಕೆ ಗ್ಯಾರಂಟಿಗೆ ಸಂಬಂಧ ಇಲ್ಲ. ಇದು ದುಡ್ಡಿರ್ತಕ್ಕಂಥ ಸೆಸ್ ಅಮೌಂಟು. ಇದು ಯಾವುದು ಗ್ಯಾರಂಟಿಗೆ ನಮ್ಮ ಯಾವುದು ಸರ್ಕಾರದ ಕಿಟ್ಟಿಗೆ ಹೋಗ್ತಕ್ಕಂಥ ದುಡ್ಡು, ಅದು ಪ್ಯೂರ್ ಸೆಸ್ ಅಮೌಂಟ್. ಇದು ಸೆಸ್ ಅಮೌಂಟ್ಲಿಂದ ಕಲೆಕ್ಟ್ ಆಗಿ ದುಡ್ಡು ಕೊಡ್ತಕ್ಕಂಥ, ಇದು ಗ್ಯಾರಂಟಿಗೆ ಸಂಬಂಧ ಇಲ್ಲ. 9 ಲಕ್ಷ ಜನಕ್ಕೆ ದುಡ್ಡು ಕೊಟ್ಟಿವಿ ನಾವು. ಅವ್ರು 2.5 ಲಕ್ಷ ಜನಕ್ಕೆ ದುಡ್ಡು ಕೊಟ್ಟರು. ಹೇಳ್ತಿರೋದು ನಾನು ಮಾಹಿತಿ ಕೊಟ್ಟ ಮೇಲೆ ನಾನು ಸ್ವಲ್ಪ ನಂಬಪ್ಪ. ನಿನಗೆ ಏನಾಗುತ್ತೆ, ಭಾಳಷ್ಟು ಜನ ಅರ್ಜಿ 13 ಲಕ್ಷ 14 ಲಕ್ಷ ಜನ ಅರ್ಜಿ ಕೊಟ್ಟಿದ್ದಾರೆ. 56 ಲಕ್ಷ ಜನ ಕಾರ್ಡ್ ಮಾಡ್ಕೊಂಡಿದ್ದಾರೆ. 56 ಲಕ್ಷ ಜನ ಕಾರ್ಡಲ್ಲಿ ಈಗ ನಾವು 30 ಲಕ್ಷ ಕಾರ್ಡಿಗೆ ತಂದಿದ್ದೇವೆ. 26 ಲಕ್ಷಕ್ಕೆ ಫೇಕ್ ಕಾರ್ಡ್ ಇದ್ದಾವೆ. ಇನ್ನೂ ಪರಿಶೀಲನೆ ಪ್ರಾರಂಭ ಇದೆ. ಇನ್ನೊಂದು 6-8 ತಿಂಗಳಲ್ಲಿ ಸಂಪೂರ್ಣವಾಗಿ ಯಾರು ಅರ್ಹರಿದ್ದಾರೆ, ಯಾರು ಅರ್ಜಿ ಹಾಕಿರ್ತಾರೆ, ಅವ್ರಿಗೆ ಸಂಪೂರ್ಣವಾದಂಥ ಬೆನಿಫಿಟ್ ನಮ್ಮ ಬೋರ್ಡ್ಲಿಂದ ಏನು ಇರ್ತೈತೆ ಅದ್ರ ಪ್ರಕಾರ ಕೊಡ್ತೀವಿ. ಅಲ್ರಿ, ನೀವು ಸುಮ್ಮನೆ ಹಿಂಗೆ ಹೇಳ್ತಾ ಹೋದ್ರೆ ಏನು ರೀ ಅರ್ಥ ನಿಮ್ಮದು? ಅಲ್ಲರಿ ಆರೋಗ್ಯ ಕೇಳ್ರಿ ಒಂದು ನಿಮಿಷ. ಆರೋಗ್ಯ ಸೇವೆ ಅಂದ್ರೆ ಏನು ರೀ? ಈಗ ಅದೇ ರೀ, ನಿಮಗೆ ಆರೋಗ್ಯ ಅದೇ ರೀ, ನೀವು ಸ್ವಲ್ಪ ಅದನ್ನು ಅಧ್ಯಯನ ಮಾಡ್ಕೊಂಡ್ರೆ ನಿಮಗೂ ಈಸಿ ಆಗುತ್ತೆ. ಆರೋಗ್ಯ ಸೇವೆ ಅಂತಕ್ಕಂಥ ಜನರಲ್ ಇದೆ ರೀ. ಎವ್ರಿಬಡಿ ಇನ್ ಕರ್ನಾಟಕ ಈ ಕ್ಯಾನ್ ಗೋ ಟು ಎನಿ ಪ್ರೈಮರಿ ಹಾಸ್ಪಿಟಲ್, ಸೆಕೆಂಡರಿ ಹಾಸ್ಪಿಟಲ್, ಟೆರಿಟರಿ ಹಾಸ್ಪಿಟಲ್ ಹೋಗ್ಬೋದು. ನೀವು ಅದನ್ನು ಹೇಳಿದ್ರಿ, ಅವ್ರನ್ನ ಸರಿ ಕೇಳ್ಕೊಂಡು ನನಗೆ ಪ್ರಶ್ನೆ ಕೇಳಿದ್ರೆ ಹೇಳ್ಬೋದು. ಸರಿಗೆ ಸಿಗ್ತಾ ಇಲ್ಲ ಅಂದ್ರೆ ಏನು ಸಿಗ್ತಾಯಿಲ್ಲ, ನಾವು ಯಾವುದು ಸೌಲಭ್ಯ ಕೊಡೋದಲ್ಲ ರೀ. ಅದು ಅಲ್ರಿ, ಅಷ್ಟೇ ಇರ್ತದೆ ರೀ. ಅಲ್ರಿ ನೋಡ್ರಿ, ಅದಕ್ಕೆ ಹೇಳೋದು, ನೀವು ಆ ಸಂಚಾರಿ ಗಾಡಿದಲ್ಲಿ ಒಂದ್ಸಲ ನೀವು ಹೋಗ್ರಿ, ಚೆಕ್ ಮಾಡಿ ನೋಡ್ರಿ, ನೀವು ಸ್ವಲ್ಪ ವೆರಿಫೈ ಮಾಡಿರಿ. ಇಲ್ಲೇ ನಿಮ್ಮ ಜಿಲ್ಲೆಯಲ್ಲಿ ಇದೆ.
ಅಲ್ರಿ ನಾನು ಸುಳ್ಳು ಹೇಳ್ತಾರೆ ಅಂತ ಹೇಳ್ದ, ನೀವು ಮಾಹಿತಿ ಜಾಸ್ತಿ ತೊಗೊಳ್ಳಿ ಅಂತ ಹೇಳಿದೆ. ನೀವೇನು ಮಾಡಿ ಆ ಗಾಡಿಯಲ್ಲಿ ಇಟ್ಸ್ ಲೈಕ್ ಕ್ಲಿನಿಕ್ ಆನ್ ವೀಲ್ಸ್ ಇದ್ದಂಗೆ ಅದು ಕ್ಲಿನಿಕ್ ಥರ ಇದು. ಅಲ್ಲಿ ಹೋಗ್ಬಿಟ್ಟು ಎಲ್ಲೆಲ್ಲಿ ಕನ್ಸ್ಟ್ರಕ್ಷನ್ ಸೈಟ್ ಇದೆ ಆ ಸೈಟ್ಗಳಲ್ಲಿ ಹೋಗ್ಬಿಟ್ಟು ಕನಿಷ್ಠ ಒಂದು ದಿನದಲ್ಲಿ 50ರಿಂದ 60 ಜನ ನೋಡಬೇಕಂತಕ್ಕಂಥದ್ದು ನಾವು ಕಡ್ಡಾಯ ಮಾಡಿರ್ತಕ್ಕಂಥ ವ್ಯವಸ್ಥೆ ಏನು ಮಾಡಿದ್ದೀವಿ. ಕನ್ಸ್ಟ್ರಕ್ಷನ್ ಸೈಟಿಗೆ ಹೋಗ್ಬೇಕು, ಒಂದು ನಾವು ಪ್ರಿವೆಂಟಿವ್ ಹೆಲ್ತ್ ಕೇರ್ ಮಾಡೋದ್ರ ಜೊತೆಗೆ ನಮ್ಮ ಹತ್ರ ಏನು ಲೀಸ್ಟ್ ಇದೆ ಅವರೆಲ್ಲರೂ ಕಡ್ಡಾಯವಾಗಿ ರೆಗ್ಯುಲರಾಗಿ ಹೋಗಿ ವಿಸಿಟ್ ಮಾಡ್ಬೇಕು ಅನ್ನೋದಕ್ಕೆ ಅವರಿಗೆ ನಾವು ವ್ಯವಸ್ಥಿತವಾಗಿ ದಿನಕ್ಕೆ ಎಷ್ಟು ಗಾಡಿ ಎಷ್ಟು ಕಿಲೋಮೀಟರ್ ತಿರುಗ್ತಾ ಇದೆ, ಯಾರ್ಯಾರಿಗೆ ಮೆಡಿಸನ್ ಕೊಟ್ಟಿದ್ದಾರೆ, ಯಾರಿಗೆ ಮೆಡಿಸಿನ್ ಇಲ್ಲ, ಸಂಪೂರ್ಣ ಡಾಟಾ ನಮ್ಮ ಹತ್ರ ಇದೆ. ನಮ್ಮ ಹತ್ರ ನೀವು ಕೇಳಿದ್ರಿ ಇವಾಗ ದಿನಕ್ಕೆ ಸುಮಾರು ಆ್ಯಾವ್ರೇಜ್ ಇವತ್ತು 1 ಗಾಡಿ ಸೇರಿ 100 ಗಾಡಿ ಸೇರಿ ನಾವು 3,500ರಿಂದ 4,000 ಜನಕ್ಕೆ ಚಿಕಿತ್ಸೆ ಮಾಡ್ತಾಯಿದ್ದೀವಿ. ನನ್ನ ಹತ್ರ ಡಾಟಾ ಇದೆ, ಯಾರಿಗೆ ಮಾಡಿದ್ದೀವಿ ಯಾರಿಗಿಲ್ಲ, ಯಾರಿಗೆ ಫೋಟೋ ಸಮೇತನೂ ಇದೆ. ಅಲ್ರಿ ನಮ್ಮ AICC ಅಧ್ಯಕ್ಷರು ಯಾರದು? ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡುತ್ತಾ ಕಾಂಗ್ರೆಸ್ ಈಗ ಅವ್ರು ಮಾಡ್ತಾರಂತ, ನಾರಾಯಣ ಸ್ವಾಮಿ ಅವರು ಮುಂದೆ ಮುಖ್ಯಮಂತ್ರಿ ಅಂತ ಅವ್ರು ಮಾಡ್ತಾರಂತ ಫಸ್ಟ್. ಅಲ್ರಿ ಅದೇ ನೀವು ಅವ್ರನ್ನ ಕೇಳ್ರಿ ಫಸ್ಟ್. ಅದು ಅಲ್ಲ, ಅವ್ರಿಗೆ ಸುಮ್ಮನೆ ಹೇಳ್ತಾರದ್ನ. ಅಲ್ರಿ ಈಸ್ ಇಟ್ ರಿಲೆವೆಂಟ್ ಇದೆ ಅದಕ್ಕೆ? ಅದು ರಿಲೆವೆಂಟ್ ಇದೆ, ಅವರೇ ಏನೋ ಒಂದು ಉಟ್ಸ್ಕೊಳ್ಳೋದು ಕೇಳೋದು. ಸುಮ್ಮನೆ ಉಲ್ಟೆ ನಿಮ್ಮನ್ನ ಯಾಕೆ ಮಾಡಬಾರ್ದು, ನಿಮ್ಮನ್ನ ಚೀಫ್ ಮಿನಿಸ್ಟರ್ ಅಂತ ಯಾಕೆ ಮಾಡಬಾರ್ದು ನಿಮ್ಮನ್ನ ಪ್ರಶ್ನೆ ಕೇಳೋದು. ನೀವು ಕೇಳ್ತೀರ ಅವರಿಗೆ ಸುಮ್ಮನೆ ಹಿಂಗೆ ಏನೋ ನೋಡ್ರಿ. ಇದನ್ನೆಲ್ಲ ಅನ್ನೆಸರಿಯಾಗಿ ಕಾಲಿಂಗ್ ಅಟೆನ್ಷನ್ ಅಂತಾರೆ. ಅಟೆನ್ಷನ್ ಬೇಕಂತ ಅರ್ಥ. ಅಟೆನ್ಷನ್ಗಾಗಿ ಮಾತನಾಡ್ತಕ್ಕಂಥ ಮಾತು. ಯಾರು ಮುಖ್ಯಮಂತ್ರಿ ಆಗಬೇಕು, ಯಾರು ಮುಖ್ಯಮಂತ್ರಿಗಳ ಅವ್ರ ಪಾರ್ಟಿ ಹೈಕಮಾಂಡ್ ಇದೆ, ನಮ್ಮ ಪಾರ್ಟಿ ಹೈಕಮಾಂಡ್ ಇದೆ, ತೀರ್ಮಾನ ಮಾಡ್ತದೆ. ಈಗ ಅರ್ಜೆಂಟ್ ಏನಿದೆ ಅವರಿಗೆ? ವಾಟ್ ಇಸ್ ಅರ್ಜೆನ್ಸಿ? ಇನ್ನು ಕಾನೂನುಬದ್ಧವಾಗಿ ಶಾಸನಬದ್ಧವಾಗಿ ಇನ್ನು ಹೆಚ್ಚು ಕಮ್ಮಿ 3 ವರ್ಷ ನಮ್ಮ ಸರ್ಕಾರ ಇದೆ, ಕರೆಕ್ಟ್ ಅಲ್ರಿ? 3 ವರ್ಷ ಆದಮೇಲೆ ಎಲೆಕ್ಷನ್ ಬರುತ್ತೆ, ಅವಾಗ ತೀರ್ಮಾನ ಮಾಡ್ತಾರೆ ಯಾರು ಆಗಬೇಕು ಯಾರಲ್ಲ ಅಂತೇಳಿ. ಅವ್ರದ್ದು ಆಗಲಿ ನಮ್ದಾಗಲಿ ತೀರ್ಮಾನ ಮಾಡ್ತಾರೆ. ಈಗ ಅರ್ಜೆಂಟ್ ಹೇಳೋದೇನಿದೆ ಅವರಿಗೆ? ಇಂಥವೆಲ್ಲ ಕ್ವಶನ್ಸ್ಗಳು ಕೇಳೋದ್ರಲ್ಲಿ ಟೈಮ್ ವೇಸ್ಟು. ಇದರಿಂದ ಏನು ಭಾಳ ದೊಡ್ಡ ಏನು ಡಿಫ್ರೆನ್ಸ್ ಆಗೋದಿಲ್ಲ ಅಂತ ನನ್ನ ಅಭಿಪ್ರಾಯ. ಬ್ಯಾಕ್ವರ್ಡ್ ಕ್ಲಾಸ್ ಇರ್ತಕ್ಕಂಥ ಸುಮಾರು 2,600ಕ್ಕೂ ಹೆಚ್ಚು OBCಗಳು ಈ ದೇಶದಲ್ಲಿದ್ದಾರೆ. ಅದು ಒಂದು ನಮ್ಮ ಏನು ನಾವು ಸ್ಟಡಿ ಅಂತ ಆಂಥ್ರೋಪಾಲಜಿ ಸ್ಟಡಿನಲ್ಲಿ ನೋಡಿದಾಗ ಆಲ್ ಓವರ್ ಇಂಡಿಯಾ OBCಗಳು ಮೊನೋಲಿಟಿಕ್ ಆಗಿಲ್ಲ, ಅಂದರೆ ಒಂದೇ ಥರ ಇಲ್ಲ. ಡಿಫ್ರೆಂಟ್ ವಿಭಿನ್ನವಾಗಿರ್ತಕ್ಕಂಥ ಗ್ರೂಪ್ಗಳು ರಾಜ್ಯದಲ್ಲಿ OBCಗಳು ಬೇರೆ ಬೇರೆ ಇರ್ತವೆ. ಸೊ ಹಂಗಾಗಿ ಇವತ್ತು ಇಡೀ ಆಲ್ ಓವರ್ ಇಂಡಿಯಾ ಏನು ಕಾನೂನಲ್ಲಿ ಕಾನ್ಸ್ಟಿಟ್ಯೂಷನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಸಂವಿಧಾನದಲ್ಲಿ ಆಪ್ಷನನ್ನು ಮಾಡಿಕೊಟ್ಟಿದ್ರು, OBC ಅನ್ಸಕ್ಕಂಥದ್ದು ಯಾವ ಜಾತಿ ಅಲ್ಲ, ಇಟ್ಸ್ ಅ ಬ್ಯಾಕ್ವರ್ಡ್ ಕ್ಲಾಸ್ನೆಸ್ ಅಷ್ಟೇ. ಯಾರು ಆರ್ಥಿಕವಾಗಿ ಬಡವರಿದ್ದಾರೆ, ಶೈಕ್ಷಣಿಕವಾಗಿ ಯಾರು ಬಡವರಿದ್ದಾರೆ, ಯಾರ ಹತ್ರ ಆಸ್ತಿ ಕಮ್ಮಿ ಇದೆ ಅಂಥವ್ರನ್ನ ಗುರುತಿಸ್ಬಿಟ್ಟು ರಾಜ್ಯ ಸರ್ಕಾರಗಳು ಅದು ಒಂದು ಸಂಪೂರ್ಣವಾಗಿ ಎಂಫಿರಿಕಲ್ ಡಾಟಾ ಮಾಡಬೇಕು. ಅದು ನಮ್ಮ ಸರ್ಕಾರ ಮಾಡಿದೆ. ಆ ರೀತಿ ಡಾಟಾನ ಹೋಗಿ ನಾವು ಯಾವ ಬೇಸಿಸ್ ಮೇಲೆ ಇನ್ಕ್ರೀಸ್ ಮಾಡ್ತಾ ಇದ್ದೀವಿ ರಿಸರ್ವೇಷನ್ ಅನ್ನೋದಕ್ಕೆ ಒಂದು ಸಂಪೂರ್ಣವಾದಂಥ ಚರ್ಚೆ ಆ ರೀತಿ ಮಾಡಬೇಕಂತ ಹೇಳಿ ನಮ್ಮ AICC ಮೊನ್ನೆ ಏನು ನಮ್ಮ ಹೈಕಮಾಂಡ್ ಇರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿಯವರು ಏನು ನಮಗೆ ಅಡ್ವೈಸರಿ ಕಮಿಷನ್ ಮೊನ್ನೆ ಮಾಡಿದ್ರು, ನಮ್ಮ ಮುಖ್ಯಮಂತ್ರಿಯವರು ಅದಕ್ಕೆ ಚೇರ್ಮನ್ನಲ್ಲಿ ನಡೀತು. ಆಲ್ ಓವರ್ ಇಂಡಿಯಾ ಇದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಎಲ್ಲೆಲ್ಲಿ ಕೇಂದ್ರ ಸರ್ಕಾರದಲ್ಲಿ ರಾಜ್ಯ ಸರ್ಕಾರಗಳಲ್ಲಿ OBCಗಳಿಗೆ ಸಿಗ್ತಕ್ಕಂಥ ಏನು ಭರ್ತಿ ಆಗಬೇಕಾಗಿತ್ತು, ಈಗ ಆಲ್ರೆಡಿ 27% ಇದೆ, ಅದನ್ನು ಭರ್ತಿ ಮಾಡಬೇಕು. ಅದ್ರ ಮುಂದಕ್ಕೆ ಬರ್ತಕ್ಕಂಥ ದಿನಗಳಲ್ಲಿ ಅಂದರೆ ಯಾರು ಸಮುದಾಯ ಜಾಸ್ತಿ ಇದೆ ಅದರ ಸಮವಾಗಿ ಅವರಿಗೆ ಸಿಗಬೇಕು, ಯಾರು OBCಗಳಲ್ಲಿ ಅವರಿಗೆ ಸಿಗಬೇಕಂತ ರಾಹುಲ್ ಗಾಂಧಿ ಒಂದು ಕನಸಿದೆ. ಆ ಕೂಗಿಗೆ ಇವತ್ತು ಕಾಂಗ್ರೆಸ್ ಪಕ್ಷ ಇಡೀ ಆಲ್ ಓವರ್ ಇಂಡಿಯಾ ಅವೇರ್ನೆಸ್ ಕ್ರಿಯೇಟ್ ಮಾಡ್ಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾರೆ. ನೀವು ಅವ್ರನ್ನ ಕೇಳ್ರಿ, ಗುಳಿಗೆ ಅವರೇ ಬಿಟ್ಟಿರೋದು, ನಾವು ಬಿಟ್ಟಿವ? ಸಾರಿ, transport workers want to, but the government has invoked the Essential Service Act to stop the protest. If you are asking me, there is a concerned minister, it, my dear brother. You can ask him also, but everybody have got in this country, listen to me, everybody have got right to protest in this country. So since they are our part of our government only, Trying to stop the protest. ಮಾತಾಡಕತ್ತೀನಲ್ಲಪ್ಪ, I am answering to you, no? If they are going to go on a strike, there is a department to it, there is a procedure to it, there is a union, there are trade union leaders are there, they will take a call. ನೀವು ನಮ್ಮನ್ನು ಕೇಳ್ಬೇಡ್ರಿ, ಅವ್ರನ್ನ ಕೇಳ್ಬೇಕು ಹೋಗಿ. ಎಲ್ಲಿ ನೀವು ಕೇಳಿದ್ರೆ ಯಾರಿಗಾನ ಕೇಳಿದ್ರಾ? ನೀವು ಯಾರಿಗೆ ಕೇಳಿದ್ರಿ? ಅಲ್ರಿ ನೀವು ಅವ್ರನ್ನ ಫಸ್ಟ್ ಅವ್ರು ಸಿಗೋದೇ ಅಲ್ಲ ನಿಮಗೆ. BJP ಎಲ್ಲ ಪ್ರೆಸ್ಸಿಗೆ ಸಿಗ್ತಾರೆ ನಿಮಗೆ, ಪ್ರಧಾನಮಂತ್ರಿಯವರೇ ಸಿಗಲ್ಲ ಪ್ರೆಸ್ಸಿಗೆ, ಮತ್ತು BJP ಎಲ್ಲ ಸಿಗ್ತಾರೆ. ನೀವು ನಮ್ಮನ್ನೇ ಹಿಗ್ಗಾಮುಗ್ಗ ಹಿಡಿಯೋದು, ನಮ್ಮನ್ನು ಪ್ರಶ್ನೆ ಕೇಳ್ತೀವಿ. BJP ಏನನ್ನು ಕೇಳ್ರಲ್ಲ, ಒಂದನ್ನು ಕೇಳಿದ್ ನಾನು ನೋಡಿಲ್ಲ, ಕೇಳ್ರಿ ದಯಮಾಡಿ ನೀವು ಕೇಳ್ರಿ. ಈ ಗ್ಯಾರಂಟಿ ವಿಷಯದಲ್ಲಿ ನಮಗೆ ಟೀಕೆ ಮಾಡಿದ್ರು, ಬೇರೆ ಬೇರೆ ರಾಜ್ಯಗಳಲ್ಲಿ ಅವರು ಅದನ್ನ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ. ಯಾರು ಕೇಳ್ಬೇಕು ಇದಕ್ಕೆ? ನೀವು ಅವ್ರನ್ನ ಕೇಳ್ಬೇಕು, ನಮ್ಮನ್ನು ಕೇಳಬಾರ್ದು. ಇಫ್ ಯು ಆರ್ ಆಸ್ಕಿಂಗ್ ಮಿ ಅ ಕ್ವಶನ್ ಫಾರ್ ವಾಟ್ BJP ಇಸ್ ಡೂಯಿಂಗ್, ಯು ಶುಡ್ ಆಸ್ಕ್ BJP ವೈ ಆರ್ ಡೂಯಿಂಗ್ ದ ಕಾಂಗ್ರೆಸ್ ಫಂಕ್ಷನ್ಸ್.
ಯಾರನ್ನೇ ಕೇಳಿದ್ರೆ ಅಂತ ಕೇಳಿದೆ ರೀ, ನನಗೆ ಗೊತ್ತು, ನಾನು ಎಲ್ಲಿ ನೋಡಿಲ್ಲ, ಕೇಳಿದ್ರೆ ಒಳ್ಳೇದು ಅಂತ ಹೇಳ್ತಿರೋದು. ವಿ ಆರ್ ಬಿಕಾಸ್ ಇಟ್ಸ್ ದೇ ಹ್ಯಾವ್ ಟು ಆನ್ಸರ್. ಅವ್ರು ನಮ್ಮನ್ನು ಕ್ರಿಟಿಸೈಸ್ ಮಾಡಿದ್ಮೇಲೆ ಅವ್ರು ಅದನ್ನೆಲ್ಲ ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ, ಅವ್ರನ್ನ ನೀವು ಕೇಳಬೇಕಂತ ನನ್ನ ವಾದ ಅಷ್ಟೇ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.